ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಮದ್ದೂರು ವಡೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಗೆ ಒಂದು ಈರುಳ್ಳಿಯನ್ನು ತಗೊಂಡು ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊತಿದ್ದೇನೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪನ್ನು ಕೂಡ ಸೇರಿಸ್ಕೊತೇನೆ. ಜೊತೆಗೆ 2 ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೋಬೇಕು ಫ್ರೆಂಡ್ಸ್. ಈ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಹಾಕ್ಕೊಂಡ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಈರುಳ್ಳಿ ಅದು ನೀರಿನ ಅಂಶ ಬಿಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ಪಷ್ಟು ಬಾಂಬೆ ರವೆ ತೊಗೊಂಡಿದ್ದೇನೆ. ಚಿರೋಟಿ ರವೆ ಅಲ್ಲ, ಬಾಂಬೆ ರವೆ, ಮೀಡಿಯಮ್ ರವಾನ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಈ ಚಿರೋಟಿ ರವೆ ಹಾಕಿದರೆ ಮದ್ದೂರು ವಡೆ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಬಾಂಬೆ ರವಾನೇ ಹಾಕ್ಕೋಬೇಕು. ಅದೇ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊತಿದ್ದೇನೆ. ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಮತ್ತು 1 ಮುಷ್ಟಿಯಷ್ಟು ಶೇಂಗಾ ತಗೊಂಡು ಅದನ್ನು ಚೆನ್ನಾಗಿ ಹುರಿದು ಅದನ್ನು ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತೇನೆ. ಅದನ್ನು ಪುಡಿ ಮಾಡ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಈಗ ಶೇಂಗಾವನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊತೇನೆ ಫ್ರೆಂಡ್ಸ್. ಈ ಮದ್ದೂರು ವಡೆ ಸಾಮಾನ್ಯವಾಗಿ ಚಹಾ ಟೈಮ್ಗೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರ ಜೊತೆಗೇ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಕೂಡ ಸೇರಿಸ್ಕೊತೇನೆ. ಈ ಬಿಸಿ ಎಣ್ಣೆಯನ್ನು ಹಾಕ್ಕೊಂಡ್ಮೇಲೆ ಚಮಚದ ಸಹಾಯದಿಂದ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿದ ಮೆಥಡಲ್ಲೇ ನೀವು ಮದ್ದೂರು ವಡೆ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟು ನೀಟಾಗಿ ನೀವು ಒಂದು ಸಲ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ನೀಟಾಗಿ ಈರುಳ್ಳಿಯಲ್ಲಿರುವಂಥ ನೀರಿನಂಶ ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಉಂಡೆ ಮಾಡುವ ಅದಕ್ಕೆ ಬರಬೇಕು. ಅಲ್ಲಿವರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾನೆ ನೀರನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಈ ಅದಕ್ಕೆ ಬರಬೇಕು, ಅಲ್ಲಿವರೆಗೆ ನಾವು ಅದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೆ ಫ್ರೆಂಡ್ಸ್. ಈಗ ಇದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಡ್ತಿದ್ದೇನೆ ಫ್ರೆಂಡ್ಸ್. ಈ ಅದ ಬಂದರೆ ಸಾಕು, ಭಾಳ ನೀರು ಮಾಡ್ಕೋಬೇಡಿ, ಆವಾಗ ತಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಅದ ಬಂದರೆ ಸಾಕು ಫ್ರೆಂಡ್ಸ್. ಈಗ ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಒಂದು ತಾಟ್ ಮೇಲೆ ಇಡ್ತಿದ್ದೇನೆ. ಈಗ ಇಲ್ಲೊಂದು ಪ್ಲಾಸ್ಟಿಕ್ ಚೀಲದ್ದು ಒಂದು ಹಾಳೆ ತಗೊಂಡಿದ್ದೇನೆ ಫ್ರೆಂಡ್ಸ್. ನೀವು ಬೇಕಂದರೆ ಎಣ್ಣೆ ಪ್ಯಾಕೆಟನ್ನು ತಗೋಬೋದು, ಹಾಲಿನ ಪ್ಯಾಕೆಟಲ್ಲಿ ಬೇಕಂದ್ರೂ ಮಾಡ್ಕೋಬೋದು. ನಾನು ಇದು ಅಕ್ಕಿ ಚೀಲದ ಒಂದು ಪೀಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಒಂದು ಉಂಡೆಯನ್ನು ತಗೊಂಡು ನೀಟಾಗಿ ತಟ್ಟಬೇಕು ಫ್ರೆಂಡ್ಸ್. ಇದಕ್ಕೆ ತಟ್ಟಬೇಕಂದ್ರೆ ನಿಧಾನವಾಗಿ ತಟ್ಕೋಬೇಕು. ಯಾಕಂದರೆ ಅದರಲ್ಲಿ ಈರುಳ್ಳಿ ಎಲ್ಲ ಹಾಕಿರುವುದರಿಂದ ಕೈಯಲ್ಲಿ ಈ ರೀತಿ ರೌಂಡ್ ಮಾಡಿಕೊಂಡು ತಟ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ರೀತಿ ಮದ್ದೂರು ವಡೆ ಮಾಡಿದರೆ ಒಂದು 2-3 ದಿವಸ ಇಟ್ಟರು ನೀವು ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಈಗ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಶುರುವಾಗಿದೆ ಫ್ರೆಂಡ್ಸ್. ಎಣ್ಣೆ ಕಾದ ಮೇಲೆ ಅದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ಹೊರಗಷ್ಟೇ ಕಲರ್ ಚೇಂಜ್ ಆಗಿ ಒಳಗೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಅದು ಈ ಮದ್ದೂರು ವಡೆ ಎಣ್ಣೆಯಲ್ಲಿ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಅದರಿಂದ ಸಮಾಧಾನವಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಬಾಂಬೆ ರವೆ ಇರ್ಬೋದು, ಈರುಳ್ಳಿ ಎಲ್ಲ ಹಾಕಿರುವುದರಿಂದ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್.
ಅದು ನಿಧಾನಕ್ಕೆ ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಆವಾಗ ಅದನ್ನು ಎಣ್ಣೆಯಿಂದ ತೆಗಿಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಅದು ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗಿದೆ ಫ್ರೆಂಡ್ಸ್. ನಿಮಗೆ ಭಾಳ ಕ್ರಿಸ್ಪಿನೆಸ್ ಬೇಕಂದರೆ ಒಂದು ಸ್ವಲ್ಪ ಕಲರ್ ಜಾಸ್ತಿ ಫ್ರೈ ಮಾಡ್ಕೊರಿ. ಆದರೆ ಈ ಕಲರ್ ಕರೆಕ್ಟಾಗಿದೆ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಮತ್ತೊಂದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದನ್ನು ತೋರಿಸ್ತಿದ್ದೇನೆ ನಾನು. ಅದು ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ನಾವು ರೆಡಿ ಮಾಡೋದಕ್ಕೆ ಏನಷ್ಟು ಟೈಮ್ ತಗೊಳ್ಳೋದಿಲ್ಲ ಫ್ರೆಂಡ್ಸ್. ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲ, ನೀವು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಕೂಡ ತುಂಬ ಧನ್ಯವಾದಗಳು ಫ್ರೆಂಡ್ಸ್.